ಮೈಸೂರಿನ ಹುಣಸೂರಲ್ಲಿ ಚಿನ್ನಾಭರಣ ಅಂಗಡಿ ದರೋಡೆ ನಡೆದಿದೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನಲ್ಲಿ ದರೋಡೆ ಆಗಿರೋದು. ಸಿಬ್ಬಂದಿಗೆ ಗನ್ ತೋರಿಸಿ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. 5ಕ್ಕೂ ಹೆಚ್ಚು ದರೋಡೆಕೋರರಿಂದ ಚಿನ್ನಾಭರಣ ಕನ್ನ. ಅಪಾರ ಪ್ರಮಾಣದ ಚಿನ್ನಾಭರಣ ದರೋಡೆಯ ಮಾಹಿತಿ ಸಿಕ್ಕಿದೆ. ಹುಣಸೂರು ಬಸ್ ನಿಲ್ದಾಣದ ಹಿಂಭಾಗದಲ್ಲಿದೆ ಈ ಜ್ಯುವೆಲರಿ ಶಾಪ್. ಸ್ಥಳಕ್ಕೆ ಸದ್ಯ ಹುಣಸೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನಲ್ಲಿ ಆಗಿರುವಂತಹ ದರೋಡೆ ಇದು. 5 ದರೋಡೆಕೋರರು ಗನ್ ತೋರಿಸಿ ಹೆದರಿಸಿ ಬೆದರಿಸಿ ಚಿನ್ನಾಭರಣವನ್ನ ಕದ್ದೊಯ್ದಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಾಸ್ಕ್ ಹಾಕಿರುವಂತಹ 5 ಜನ ಖದೀಮರು ಚಿನ್ನಾಭರಣ ಮಳಿಗೆಗೆ ಭೇಟಿ ಕೊಟ್ಟು ಅಲ್ಲಿ ದರೋಡೆ ಎಸಗಿದ್ದಾರೆ. ನೋಡ್ತಾ ಇದ್ದೀರಿ ಸಿಸಿಟಿವಿ ಫುಟೇಜ್ ಅನ್ನ. ಹುಣಸೂರು ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂತಹ ಜ್ಯುವೆಲರಿ ಶಾಪ್ ಇದು, ಸ್ಕೈ ಡೈಮಂಡ್ಸ್. ಈ ಜ್ಯುವೆಲರಿ ಶಾಪ್ನಲ್ಲಿ ಆಗಿರುವಂತಹ ದರೋಡೆ ಭಾರಿ ಪ್ರಮಾಣದಲ್ಲಿ ಈ ಚಿನ್ನಾಭರಣ ಕಳುವಾಗಿದೆ ಎನ್ನುವಂತಹ ಮಾಹಿತಿ ಸದ್ಯ ಸಿಕ್ಕಿದೆ. ಸದ್ಯ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಗಮನಿಸ್ತಾ ಇದ್ದೀವಿ ಸಿಸಿಟಿವಿ ಫುಟೇಜ್ ಅನ್ನ. ಮುಸುಕುದಾರಿಗಳು ಬಂದು ಈಗ ಚಿನ್ನಾಭರಣವನ್ನ ದೋಚಿದ್ದಾರೆ. ಎಷ್ಟು ಪ್ರಮಾಣದ ಚಿನ್ನಾಭರಣ ಪರಾರಿಯಾಗಿದೆ? ಜೊತೆಗೆ ಪೊಲೀಸರ ಪರಿಶೀಲನೆಯಲ್ಲಿ ಏನಾದರೂ ತಿಳಿದು ಬಂದಿದೆಯಾ ರಾಮ್? ಇಡೀ ಹುಣಸೂರೇ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆ ಹುಣಸೂರು ನಗರದ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಆಡು ಆಗಲೇ ಮುಸುಕುದಾರಿಗಳು ಬಂದು ಚಿನ್ನದ ಆಭರಣದ ಅಂಗಡಿಯಲ್ಲಿ ದರೋಡೆ ಮಾಡಿ ಹೋಗಿರುವಂತಹ ಘಟನೆ ನಡೆದಿದೆ. ನಾವು ದೃಶ್ಯಗಳು ಸಹ ನೋಡ್ತಾ ಇರಬಹುದು. ಮುಸುಕುದಾರಿಗಳು ಬಂದು ಬಂದೂಕನ್ನ ತೋರಿಸಿ, ಗನ್ಗಳನ್ನ ತೋರಿಸಿ, ಅಂಗಡಿಯವರನ್ನ ಎದುರಿಸಿ ಜನರ ಮುಂದೆ ಆಡು ಆಗಲೇ ಈ ರೀತಿ ಆಭರಣಗಳನ್ನ ದರೋಡೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗಿದೆ. ದೃಶ್ಯಗಳಲ್ಲಿ ಒಂದು ಆಭರಣದ ಕೌಂಟರ್ ಗಳನ್ನ ನೋಡ್ತಾ ಇರಬಹುದು. ಸಂಪೂರ್ಣವಾಗಿ ಈಗ ಖಾಲಿ ಆಗಿದೆ. ಅಲ್ಲೆಲ್ಲವೂ ಸಹ ಸಾಕಷ್ಟು ಬೆಲೆ ಬಾಳುವಂತಹ ಚಿನ್ನದ ಆಭರಣಗಳು ಇಟ್ಟಿದ್ವು. ಗ್ರಾಹಕರು ಸಹ ಅಂಗಡಿಯಲ್ಲಿದ್ರು. ಈ ಸಂದರ್ಭದಲ್ಲೇ ಒಳನುಗ್ಗಿದಂತಹ ಈ ದರೋಡೆಕೋರರು ಗನ್ಗಳನ್ನ ತೋರಿಸಿ ಅಲ್ಲಿದ್ದವ್ರನ್ನ ಬೆದರಿಸಿ ಒಂದು ಕಡೆ ಕೂರಿಸಿ ಅಲ್ಲಿದ್ದಂತಹ ಎಲ್ಲ ಚಿನ್ನದ ಆಭರಣಗಳನ್ನ ತುಂಬಿಕೊಂಡು ವಾಪಸ್ ಹೋಗಿದ್ದಾರೆ. ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಕೋಟ್ಯಾಂತರ ರೂಪಾಯಿಯ ಚಿನ್ನಾಭರಣವನ್ನ ಅಲ್ಲಿಂದ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ, ಮತ್ತೆ ಈ ಆಭರಣದ ಅಂಗಡಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದವರೇ ಈ ಕೃತ್ಯವನ್ನ ಮಾಡಿರೋದು ಅಂತೇಳಿ ಸದ್ಯಕ್ಕೆ ಗೊತ್ತಾಗ್ತದೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ರಾಮ್. ಚಿನ್ನದ ಅಂಗಡಿಯ ಸಿಬ್ಬಂದಿಗೆ ಬೆದರಿಸಿ ದರೋಡೆ ನಡೆದಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ. ಅಪಾರ ಪ್ರಮಾಣದ ಚಿನ್ನ ದೋಚಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಖದೀಮರು. ಚಿನ್ನದ ಅಂಗಡಿಯ ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಸಿ ಹೆದರಿಸಿ ಚಿನ್ನಾಭರಣವನ್ನ ದೋಚಿದ್ದಾರೆ. ರಾಮ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ರಾಮ್, ಈಗಾಗ ಇದು ದೊಡ್ಡ ಚಿನ್ನದ ಮಳಿಗೆ ಅನ್ನುವಂಥ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಯಾವುದೇ ರೀತಿ ಮುಂಜಾಗ್ರತಾ ಕ್ರಮ ಇರ್ಲಿಲ್ವಾ? ಅದು ಸೈರನ್ ಆ ಬಗ್ಗೆ ಏನಾದ್ರೂ ಆ ಬಗ್ಗೆ ಮಾಹಿತಿ ಇದೆಯಾ ರಾಮ್? ಇದನ್ನು ಹುಣಸೂರು ನಗರದ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಹೃದಯ ಭಾಗದಲ್ಲೇ ಇರುವಂತಹ ಸ್ಕೈ ಅನ್ನೋ ಒಂದು ಆಭರಣದ ಅಂಗಡಿ. ಕೋಟ್ಯಾಂತರ ರೂಪಾಯಿಯ ಆಭರಣ ಅಲ್ಲಿತ್ತು. ಅವ್ರಿಗೆ ಬೇಕಾದಂತಹ ಎಲ್ಲ ಮೆಜರ್ಮೆಂಟ್ ಗಳನ್ನ ಮತ್ತೆ ಭದ್ರತಾ ಸಿಬ್ಬಂದಿಗಳನ್ನ ನೇಮಿಸಿಕೊಂಡಿದ್ರು. ಮತ್ತೆ ಸಿಸಿ ಕ್ಯಾಮೆರಾಗಳನ್ನು ಸಹ ಅಳವಡಿಸಲಾಗಿತ್ತು. ಈಗ ಸಿಸಿ ಕ್ಯಾಮೆರಾದಲ್ಲಿ ಆ ದರೋಡೆಕೋರರ ದೃಶ್ಯ ಸಹ ಸೆರೆಯಾಗಿದೆ. ಅಲ್ಲಿದ್ದಂತ ಭದ್ರತಾ ಸಿಬ್ಬಂದಿಗಳು ದಿಢೀರ್ ಅಂತ ಆದಂತಹ ಈ ಒಂದು ಅಟ್ಯಾಕ್ ನಲ್ಲಿ ಅವರು ಸಹ ಅಸಹಾಯಕರಾಗಿದ್ರು. ಮತ್ತೆ ಅವರುಗಳ ಕೈಯಲ್ಲಿ ಗನ್ ಇದ್ದಿದ್ರಿಂದಾಗಿ ಆ ಗನ್ ಅನ್ನ ತೋರಿಸಿ ಅವರಿಗೆ ಬೆದರಿಸಿ ಗಾಳಿಯಲ್ಲಿ ಗುಂಡನ್ನು ಆರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಎಲ್ಲರನ್ನ ಒಂದು ಕಡೆ ಸೇರಿಸಿ ನಂತರ ಆಭರಣಗಳನ್ನ ಏನು ಕೌಂಟರ್ ನಲ್ಲಿತ್ತು ಆಭರಣಗಳನ್ನ ದೋಚಿ ಪರಾರಿಯಾಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗಿದೆ. ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರು ಸಹ ನಗರದ ಹೃದಯ ಭಾಗದಲ್ಲೇ ಇತ್ತು. ಜನರು ಓಡಾಡುವಂತಹ ಸ್ಥಳ, ಮತ್ತೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆವರಣದಲ್ಲಿ ಇದ್ದಂತಹ ಸಮಯದಲ್ಲಿ ಯಾರು ಈ ರೀತಿ ಅಟ್ಯಾಕ್ ಮಾಡ್ತಾರೆ ಅನ್ನೋ ಊಹೆ ಸಹ ಮಾಡಿರಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿ ಚಿನ್ನದ ಅಂಗಡಿಗಳಲ್ಲಿ ಮತ್ತೆ ಬೇರೆ ಬೇರೆ ಮಳಿಗೆಗಳಲ್ಲಿ ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ರಾತ್ರಿ ಸಮಯವನ್ನ ಆಯ್ಕೆ ಮಾಡ್ಕೊಳ್ತಾರೆ. ರಾತ್ರಿ ವೇಳೆ ಬೀಗವನ್ನ ಮುರಿದು ದರೋಡೆಕೋರರು ಒಳನುಗ್ಗಿ ಆಭರಣಗಳನ್ನ ಕಳ್ಳತನ ಮಾಡೋದು ಅಥವಾ ನಗದನ್ನ ಕಳ್ಳತನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ನೇರವಾಗಿ ಆಡುವಾಗಲೇ ಅಂದ್ರೆ ಮಧ್ಯಾಹ್ನದ ಸಂದರ್ಭದಲ್ಲೇನೆ ಅಂಗಡಿಗೆ ನುಗ್ಗಿ ಅಲ್ಲಿದ್ದಂತ ಅಂಗಡಿ ಸಿಬ್ಬಂದಿಗಳನ್ನ ಬೆದರಿಸಿ ಈ ಒಂದು ಆಭರಣವನ್ನ ದರೋಡೆ ಮಾಡಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಇದು ಎಲ್ಲರನ್ನೂ ಸಹ ಬೆಚ್ಚಿ ಬೀಳುತ್ತಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಕಳುವಾಗಿದೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅದು ಎಷ್ಟರ ಮಟ್ಟಿನ ಚಿನ್ನಾಭರಣಗಳು ಕಳುವಾಗಿವೆ ಆ ನಿಖರವಾದಂತಹ ಮಾಹಿತಿ ಸಂಪೂರ್ಣವಾದಂತಹ ಪರಿಶೀಲನೆ ನಡೆಸಿದಂತ ನಂತರವೇ ಗೊತ್ತಾಗ್ತದೆ. ಆದ್ರೆ ಸದ್ಯದ ಮಟ್ಟಿಗಂತೂ ಈ ಒಂದು ಚಿನ್ನಾಭರಣವನ್ನ ಏನು ದರೋಡೆ ಮಾಡಲಾಗಿದೆ, ಸ್ಥಳೀಯರು ಮತ್ತೆ ಅಂಗಡಿಗೆ ತೀರ ಪರಿಚಯಿತರವರೇ ಈ ಒಂದು ದರೋಡೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ಇದರ ಜೊತೆಗೆ ಅಂಗಡಿಯವರ ಜೊತೆಗೆ ಒಂದು ವೈಮನಸ್ಸುಗಳಿತ್ತು. ಸೊ ಈ
ಮನೆಯಲ್ಲೂ ಸಹ Okay, ರಾಮ್. ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗ್ತದೆ. ಇವೆಲ್ಲವೂ ಸಹ ಏನು ಪೊಲೀಸರ ತನಿಖೆಯ ನಂತರವಷ್ಟೇ ನಿಖರವಾಗಿ ತಿಳಿದು ಬರಬೇಕಾಗಿದೆ. ಮಧು ನಾಗರಾಜ್. ಓಕೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಅಲ್ಲಿ ಸ್ಥಳೀಯರಾದಂತಹ ನಟರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟರಾಜ್ ಅವರೇ ನಮಸ್ತೆ. ಯಾವ ಸಮಯದಲ್ಲಿ ಆದಂತಹ ಘಟನೆ ಇದು? ನೀವು ಇದನ್ನ ಗಮನಿಸಿದ್ರಾ? ನಾನಂದ್ರೆ ವಿಷಯ ಗೊತ್ತಾದ್ಮೇಲೆ ನಾನು ಹೋಗಿದ್ದು ಮೇಡಮ್. ಇಲ್ಲಿ ನಾನು ಸ್ಥಳೀಯ ಪತ್ರಕರ್ತ, ವಿಜಯ ಕರ್ನಾಟಕ ಪತ್ರಿಕೆಯವನು. ಓಕೆ. ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಅದು ವಿಷಯ ಗೊತ್ತಾದ್ಮೇಲೆ ಅಲ್ಲಿಗೆ ಹೋಗಿದ್ದು. ಹೋಗಿ ಅಲ್ಲಿ ಮಾಹಿತಿನ ಪಡ್ಕೋಬೇಕಾದ್ರೆ ಅವರು ಹೇಳಿದ್ದೇನಂತಂದ್ರೆ ಒಂದು 2-2:30ನಲ್ಲಿ ಒಳಗಡೆ ಬಂದಿದ್ದಾರೆ, ಎಂಟ್ರಿ ಆಗಿದ್ದಾರೆ. 4-5 ಜನ ಒಟ್ಟಿಗೆ ನುಗ್ಗಿದ್ದಾರೆ. ಅಲ್ಲಿ ಇವರು ಗ್ರಾಹಕರು ಒಬ್ರು ಕೂತಿದ್ರಂತೆ, ಅವ್ರಿಗೂ ಕೂಡ ಬೆದರಿಸಿ ನೀವು ಅಲ್ಲೇ ಕೂತ್ಕೋಬೇಕು ಅಂತ ಹೇಳಿ ಹೇಳಿದ್ದಾರೆ. ಆ ನಂತರ ಎಲ್ರಿಗೂ ಒಟ್ಟು 18 ಜನ ಸಿಬ್ಬಂದಿಗಳಿದ್ದಾರೆ. ಅವ್ರೆಲ್ರಿಗೂ ಗನ್ ತೋರಿಸಿ ಕೈನ ಮೇಲೆತ್ತಿದ್ದಾರೆ ಎಲ್ರಿಗೂ. ಇಬ್ರು ಗನ್ನು ತೋರ್ಸ್ಕೊಂಡಿದ್ದಾರೆ. ಇನ್ ಬಾಕಿಯವ್ರು 3 ಜನ ಎಲ್ಲ ಮುಸ್ಕಾಕೊಂಡು ಪೂರ್ತಿ ಎಲ್ಲ ಚಿನ್ನಾಭರಣಗಳನ್ನೆಲ್ಲ ಎತ್ತೆತ್ತು ಬ್ಯಾಗ್ ಹಾಕೊಂಡಿದ್ದಾರೆ. ಸರಿ, ಅಷ್ಟೊತ್ತಿಗೆ ಈ ಸೌಂಡ್ ಗಿಂಡಿದೆಲ್ಲ ಜೋರಾಗಿ ಇದು ಬಂದ ತಕ್ಷಣ ಅಲ್ಲಿ ಮ್ಯಾನೇಜರ್ ಊಟಕ್ಕೆ ಹೋಗಿದ್ರಂತೆ. ಅವರು ಊಟದಿಂದ ಒಳಗಡೆ ಬರ್ತಾರೆ. ಅಷ್ಟೊತ್ತಿಗೆ ಇವರು ಅಲ್ಲಿಂದ ತುಂಬಿಕೊಂಡು ಅಲ್ಲಿ ಬ್ಯಾಗ್ ಇಂದ ಪರಾರಿಯಾಗಿದ್ದಾರೆ. ಅಲ್ಲ, ಸುತ್ತಮುತ್ತ ಇರೋರಿಗೂ ಕೂಡ ಅನುಮಾನ ಬರ್ಲಿಲ್ವಾ ಅಂತ? ಯಾಕಂದ್ರೆ ಮುಸ್ಕ್ ಹಾಕೊಂಡಿದ್ದಾರೆ, ಕೈಯಲ್ಲಿ ಗನ್ ಹಿಡ್ಕೊಂಡಿದ್ದಾರೆ, ಅದು ಹಾಡ ಹಗಲೇ ರೀತಿ ಕಳ್ತನ ಮಾಡಿದ್ದಾರೆ ಅಂದ್ರೆ. ಅವ್ರು ಇಲ್ಲಿ ಒಳಗ್ ಬಂದು ಮುಸ್ಕ್ ಹಾಕೊಂಡಿರೋದು ಅವ್ರು. ನೋಡಿ ಅವ್ರು ಹೇಗ್ ಮಾಡಿದಾರೆ ಅಂದ್ರೆ, ಅದು ಒಬ್ರು ಏನೋ ಮಾಸ್ಕ್ ಹಾಕೊಂಡಿದ್ರಂತ ಒಬ್ರು ಇದ್ರು. ಇನ್ನು ಒಳಗಡೆ ಬಂದ್ಮೇಲೆ ಹೆಲ್ಮೆಟ್ ಹಾಕೊಂಡಿದ್ದಾರೆ. ಹೆಲ್ಮೆಟ್ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಈಗ ಒಂದು ಬಂದ್ಮೇಲೆ ಇವ್ರಿಗೆ ಯಾರು ಕಿರ್ಚ್ಕೊಳಕ್ಕಾಗಿಲ್ಲ, ಏನು ಮಾಡಕ್ಕಿಲ್ಲ, ಯಾರು ಎಲ್ಲ ಮತ್ತೆ ಅವರು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರು. ಅಲ್ಲ, ಎಷ್ಟು ಹೇಳಿ ಹೇಳಿ. ಮುಸ್ಕ್ ಹಾಕೊಂಡಿದ್ದಲ್ಲ, ಅವ್ರಿಗೆಲ್ಲ ಬೆದರಿಸಿದ್ದಾರೆ. ಅವ್ರು ಯಾರು ಏನು ಮಾತಾಡೋದು, ಕೈ ಎಲ್ಲ ಕೈನೆಲ್ಲ ಮೇಲೆ ಎತ್ಕೊಂಡು ನಿಂತಿದ್ದಾರೆ ಅಂತ. ಸರಿ, ಅವಾಗೆಲ್ಲ ತುಂಬಿಕೊಂಡು ಇವರು ಪರಾರಿ ಆಗಿದ್ರು. ಒಳಗಡೆ ಮ್ಯಾನೇಜರು ಅವ್ರು ಅಸ್ಗರ್ ಅಂತ ಹೇಳಿ ಇವ್ರು ಊಟಕ್ಕೆ ಹೋಗಿ ಏನ್ ಸೌಂಡ್ ಆಗ್ತಿ ಅಂತ ಹೇಳಿ ಹೊರಗಡೆ ಬರ್ಬೇಕಾದ್ರೆ ಇವ್ರು ಹೊರಗಡೆ ಪಾಸ್ ಆಗಿ ಗುಂಡು ಹೊಡೆದಿದ್ದಾರೆ. ಅವ್ರಿಗೆ ಹೊಡೆಯಕ್ ಹೋಗಿ ಮೋಸ್ಟ್ಲಿ ಅವ್ರಿಗೂ ಏನೋ ಹೊಡೆಯಕ್ ಹೋಗಿದ್ರೆ ಮಿಸ್ಫೈರ್ ಆಗಿ ಸ್ವಲ್ಪ ದೂರದಲ್ಲಿ ಬೈಕ್ ನಿಲ್ಸಿದ್ರು. ಬೈಕ್ ಹತ್ತಿ ಪರಾರಿ ಆಗಿದ್ದಾರೆ ಮೇಡಮ್. ಓಕೆ, ಎಲ್ರು ಕೂಡ ಬೈಕ್ ನಲ್ಲಿ ಬಂದಂತವ್ರು. ಬೈಕ್ ನಲ್ಲಿ ಬಂದೋಗಿದ್ದಾರೆ. ಅದನ್ನ ತಕ್ಷಣ ಏನ್ ಮಾಡಿದಾರೆ, ಇವರು ಅಸ್ಗರ್ ಫಾಲೋ ಮಾಡಿದ್ದಾರೆ. ಅವ್ರ ಕಡೆ ಇಬ್ರು ಕರ್ಕೊಂಡು ಕಾರ್ನಲ್ಲಿ ಫೈನ್ ಮಾಡಿದ್ದಾರೆ. ಬಟ್ ಅಷ್ಟೊಳಗೆ ಅವರು ಯಾವ ಕಡೆ ಹೊರಟಿದ್ದಾರೆ ಅಂತ ಹೇಳಿ ಗೊತ್ತಾಗಿಲ್ಲ ಅವ್ರಿಗೆ. ಅಂದ್ರೆ ಎಷ್ಟು ಪ್ರಮಾಣದ ಚಿನ್ನಾಭರಣ ಕಳುವಾಗಿದೆ, ಆ ಬಗ್ಗೆ ಏನಾದ್ರು ಮಾಹಿತಿ? ಮೋಸ್ಟ್ಲಿ ಅಂದ್ರೆ ಅದಿನ್ನೂ ಲೆಕ್ಕ ಹಾಕ್ಬೇಕಂದ್ರೆ ಮೋಸ್ಟ್ಲಿ ಅಲ್ಲಿರೋ ಒಂದು ಸಿಬ್ಬಂದಿಗಳ ಪ್ರಕಾರ ಒಂದು 5-6 kg ಹೋಗಿದೆ ಅಂತ ಹೇಳ್ತಾರೆ. ಅದು ವಜ್ರನೂ ಹೋಗಿದೆ. ವಜ್ರದ ಉಂಗುರಗಳನ್ನೂ ಎತ್ತಿದ್ದಾರೆ ಸ್ವಲ್ಪ. ಅಲ್ಲ, ಅಲ್ಲಿ ಈ ಸಂದರ್ಭ ಅವ್ರು ಯಾರಾದ್ರೂ ತಡೆಯೋಕ್ ಪ್ರಯತ್ನ ಮಾಡಿದ್ರ ಅಲ್ಲಿ ಸಿಬ್ಬಂದಿಗಳು? ಏನ್ ಮಾಡಕ್ಕಾಗಲ್ಲ ಅಲ್ಲಿ. ಆತರ ಎಲ್ಲ ಗನ್ ಇಟ್ಕೊಂಡ್ಬಂದ್ರೆ ಹೇಗ್ ಮಾಡಕ್ಕಾಗತ್ತೆ ಮೇಡಮ್? ಅವರು ತಡೆಯಕ್ ಆಗಿಲ್ಲ. ಅಂದ್ರೆ ಇವತ್ತು ಭಾನುವಾರ ಏನಾಗಿದೆ, ಪಕ್ಕದ ಪಿರಿಯಾಪಟ್ಟ ಅಂತ ಹೇಳಿ ಅಲ್ಲಿ ಇವತ್ತು ದೊಡ್ಡ ಮಟ್ಟದ ಹನುಮ ಜಯಂತಿ. ಪೊಲೀಸರೆಲ್ಲ ಪೂರ್ತಿ ಅಲ್ಲಿಗೆ ಹೋಗಿದ್ದಾರೆ. ಇನ್ನೊಂದು ಹರವೆ ಅಂತ ಹೇಳಿ, ಹುಣಸೂರು ತಾಲೂಕಲ್ಲಿ ಹರವೆ ಅಂತ ಹೇಳಿ ಅಲ್ಲಿ ಕೂಡ ಇವತ್ತು ಹನುಮ ಜಯಂತಿ. ಪೊಲೀಸ್ ಎಲ್ಲ ಇಲ್ಲ, ಪೊಲೀಸರು ಬಹಳ ಕಡಿಮೆ ಜನ ಇದ್ದಾರೆ. ಮತ್ತೆ ಹಿಂದೆ ಹುಣಸೂರಿನಲ್ಲಿ ಕೊನೆ ಭಾನುವಾರ ಎಲ್ಲಾ ಅಂಗಡಿಗಳು ರಜಾ ಇರುತ್ತೆ ಮೇಡಮ್. ಅದರಿಂದ ಜನಸಂದಣಿ ಕಡಿಮೆ ಇತ್ತು. ಅದು ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇರೋದು. ಬಸ್ ಸ್ಟ್ಯಾಂಡ್ ಅಂದ್ರೆ ಒಳಗಡೆ ಹೋಗ್ತಕ್ಕಂಥ ಪ್ರವೇಶದ ಇರ್ತಕ್ಕಂಥದ್ದು. ಯಾರಿಗೂ ಗೊತ್ತಾಗಿಲ್ಲ. ಹಾಗೂ ಏನಾಗಿದೆ, ಒಬ್ರು ಮಾತ್ರ ನೋಡಿ ಇವರು ಗನ್ಯ ಅವಾಗ ಆಡ್ಸಿದ್ರು. ಅವಾಗ ಕಲ್ಲಲ್ಲಿ ಹೊಡೆದಿದ್ದಾರೆ ಅವ್ರಿಗೆ, ಇವರಿಗೆ ಬೈಕ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ. ಬಟ್ ಅವ್ರಿಗೆ ತಗಲಿಲ್ಲ, ಪರಾರಿ ಆಗ್ಬಿಟ್ಟಿದ್ದಾರೆ ಬೈಕ್ ನಲ್ಲಿ. ಓಕೆ, ಈಗ ಪೊಲೀಸರಿಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು? ಈಗ ಸದ್ಯ ಯಾವ ರೀತಿ ಇದೆ ಅಂದ್ರೆ ಪರಿಶೀಲನೆ ನಡೆಸಿದಾರಾ? ಸಿಸಿಟಿವಿ ಫುಟೇಜ್ ಏನಾದ್ರೂ ಸಿಕ್ಕಿದ್ಯಾ? ಅಲ್ಲಿ ಏನಾದ್ರೂ ಗಮನಿಸಿದ್ರಾ ಪೊಲೀಸರು? ಇಲ್ಲ, ಸಿಸಿಟಿವಿ ಫುಟೇಜ್ ನಾನಿರುವಾಗ ಪೊಲೀಸ್ ಅವ್ರು ಬಂದ್ರು. ಮತ್ತೆ ಅವರು ಸಿಸಿಟಿವಿ ಫುಟೇಜ್ ನ ಪರಿಶೀಲಿಸ್ತಾ ಇದಾರೆ. ಮತ್ತೆ ಅಲ್ಲಿ ಇವರು SI ಎಲ್ಲ ಸ್ವಲ್ಪ ಫಾಲೋ ಎಲ್ಲ ಮಾಡಿದ್ದಾರೆ. ಅವರು ಕೂಡ ಬೇರೆ ಬೇರೆ ಕಡೆ ಎಲ್ಲ ಹುಡ್ಕಾಡಿದ್ದಾರೆ. ಮತ್ತೆ ಈಗ ಬೇರೆ ಬೇರೆ ಕಡೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಈಸಿಯಾಗಿ ಬಂದು ಅಲ್ಲಿ ಒಳಗಡೆ ನುಗ್ತಾರೆ ಅಥವಾ ಬೆದರಿಸ್ತಾರೆ, ಚಿನ್ನಾಭರಣವನ್ನೆಲ್ಲ ದೋಚಿ ಎಸ್ಕೇಪ್ ಆಗ್ತಾರೆ ಅಂದ್ರೆ ಯಾರೋ ಚಿರಪರಿಚಿತರೇ ಮಾಡಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಈ ಬಗ್ಗೆ? ಅಲ್ಲ, ನಮ್ಗೆ ಯಾಕೆಂದ್ರೆ ಅವ್ರು ಹಿಂದಿನಲ್ಲಿ ಮಾತಾಡ್ತಾ ಇದ್ರಿಂದ ಅಥವಾ ಏನಾದ್ರು ದಾರಿ ತಪ್ಪಿಸೋಕೆ ಏನಾದ್ರು ಹಿಂದಿಲಿ ಮಾತಾಡ್ತಾ ಇದ್ರೆ ಏನಂತ ಗೊತ್ತಿಲ್ಲ. ಬಟ್ ಸ್ಥಳೀಯರು ಯಾರೋ ಏನಂತ ಗೊತ್ತಿಲ್ಲ. ಯಾಕೆಂದ್ರೆ ಇದೆಲ್ಲ ಸ್ವಲ್ಪ ಗೊತ್ತಿರೋರು ಪ್ಲಾನ್ ಮಾಡಿರ್ತಕ್ಕಂಥದ್ದಂತೂ ಸತ್ಯ ಮೇಡಮ್. ಓಕೆ, ಈಗ ಸದ್ಯ ಪೊಲೀಸರು ಇದಾರ, ನೀವು ಅಲ್ಲಿ ಸ್ಥಳದಲ್ಲೇ ಇದ್ದೀರಾ? ಇಲ್ಲ, ಅವರು ಪೊಲೀಸರೆಲ್ಲ ಬಂದ್ರು. ಬಂದ್ಮೇಲೆ ಕಡೆ ಓಕೆ ಓಕೆ, ಥ್ಯಾಂಕ್ ಯು ನಟರಾಜ್ ಅವರೇ TV9 ಜೊತೆ ಮಾತಾಡಿದಕ್ಕಾಗಿ. ಅಲ್ಲಿನ ಸ್ಥಳೀಯರೊಬ್ರು ಅದನ್ನ ಅಂದ್ರೆ ಏನೇನಾಯ್ತು ಅನ್ನೋಂತ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಂದ್ರೆ ಇದ್ದಕ್ಕಿದ್ದಂತೆ ನುಗ್ದಂತಹ ಒಂದಷ್ಟು ಜನ ಅಲ್ಲಿ ಹೆಲ್ಮೆಟ್ ಹಾಕೊಂಡಿದ್ರು, ಕೆಲವರು ಒಳಗಡೆ ಹೋಗಿ ಅಲ್ಲಿ ಮುಸ್ಕನ್ನ ಹಾಕೊಂಡ್ರು ಅನ್ನುವಂಥ ಮಾಹಿತಿ ಕೂಡ ಹೇಳ್ತಾ ಇದ್ರು. ಅಂದ್ರೆ ಇದ್ದಕ್ಕಿದ್ದಂತೆ ನುಗ್ದಂಥವ್ರು ಅಲ್ಲಿ ಗನ್ನನ್ನ ತೋರಿಸ್ತಾರೆ, ಅಲ್ಲಿ ಇದ್ದಂತಹ ಸಿಬ್ಬಂದಿಗಳಿಗೆ ಹೆದರಿಸ್ತಾರೆ, ಬೆದರಿಸ್ತಾರೆ, ಇದ್ದಂತಹ ಚಿನ್ನಾಭರಣ ಎಲ್ಲವನ್ನ ಕೂಡ ಒಂದು ಬ್ಯಾಗ್ಗೆ ಹಾಕೊಂಡು ಎಸ್ಕೇಪ್ ಆಗಿದ್ದಾರೆ. ಅದು ಕೂಡ ಅವರು ಬೈಕ್ ನಲ್ಲಿ ಬಂದಿದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಕ್ಕಿದೆ. ಬೈಕ್ ನಲ್ಲಿ ಬಂದಂತಹ ಖದೀಮರು ಈಗ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆ CCTV ಫುಟೇಜ್ ಅನ್ನ ಕೂಡ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಯಾರಾದ್ರೂ ಇವರಿಗೆ ಸಹಾಯ ಮಾಡಿದ್ರ ಅಥವಾ ಇದನ್ನೆಲ್ಲ
ತುಂಬಾ ದಿನದಿಂದ ಗಮನಿಸಿ ಈ ರೀತಿ ಕೃತ್ಯವನ್ನ ಮಾಡಿದ್ರ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಇದ್ದಕ್ಕಿದ್ದಂತೆ ಈ ರೀತಿ ಹಾಡ ಹಗಲಲ್ಲೇ ಬಂದು ಅವ್ರು ಈ ರೀತಿ ದರೋಡೆಯನ್ನ ಎಸೆತ್ತಾರೆ ಅಂತ ಅಂದ್ರೆ ತುಂಬಾ ದಿನದಿಂದ ಏನಾದ್ರೂ ಅಬ್ಸರ್ವ್ ಮಾಡಿರ್ಬೋದು ಅಥವಾ ಚಿರಪರಿಚಿತರು ಯಾರಾದ್ರೂ ಇರಬಹುದು ಅನ್ನುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ನೋಡಿ, ಚಿನ್ನದಂಗಡಿಗೆ ಏಕಾಏಕಿ ನುಗ್ದಂತಹ ಖದೀಮರು ಯಾವ ರೀತಿ ದೋಚಿ ಪರಾರಿಯಾಗಿದ್ದಾರೆ ಅಂತ. ಸುಮಾರು 5ರಿಂದ 6 ಕೋಟಿಯ ಚಿನ್ನಾಭರಣ ಅಂತ ಹೇಳಲಾಗ್ತಾ ಇದೆ. ಪರಿಶೀಲನೆ ನಂತರದಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಚಿನ್ನಾಭರಣ ದೋಚಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ಅಂಗಡಿ ಇವತ್ತು ಭಾನುವಾರ ಆಗಿರುವಂತಹ ಕಾರಣದಿಂದಾಗಿ ಸುತ್ತಮುತ್ತಲಿನ ಅಂಗಡಿಗಳು ಕೂಡ ಕ್ಲೋಸ್ ಆಗಿತ್ತು. ಚಿನ್ನಾಭರಣ ಅಂಗಡಿ ಮಾತ್ರ ಓಪನ್ ಇತ್ತು, ಕೆಲ ಅಂಗಡಿಗಳು ಕೂಡ ಓಪನ್ ಇತ್ತು. ಬಟ್ ಈ ರೀತಿ ಅವರು ಕೃತ್ಯವನ್ನ ಎಸೆತ್ತಾರೆ, ಅದು ಕೂಡ ಹಾಡ ಹಗಲೆ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಇದ್ದಕ್ಕಿದ್ದಂತೆ ನುಗ್ದಂತ 5 ಜನ ಅಲ್ಲಿ ಗನ್ನನ್ನ ತೋರಿಸ್ತಾರೆ, ಹೆದರಿಸ್ತಾರೆ, ಬೆದರಿಸ್ತಾರೆ. ಯಾರು ಕೂಡ ಏನೂ ಮಾಡದಂತಹ ಪರಿಸ್ಥಿತಿ. ಇದ್ದಂತಹ ಚಿನ್ನಾಭರಣ ಎಲ್ಲವನ್ನ ಕೂಡ ದೋಚಿ ಎಸ್ಕೇಪ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಬೈಕ್ನಲ್ಲಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ನೋಡಿ ಯಾವ ರೀತಿ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಅಂತ. ಕೆಲವರ ಮುಖಚರೆ ಕೂಡ ಈಗ ಪತ್ತೆ ಆಗಿರುವಂತದ್ದು. ಅಂದ್ರೆ ಸಿಸಿಟಿವಿ ಫುಟೇಜ್ ಅನ್ನ ನೋಡಿದಾಗ ಕೆಲವರು ಹೆಲ್ಮೆಟ್ ಹಾಕಿ ಒಳಗಡೆ ಬಂದಿರ್ತಾರೆ, ಇನ್ನು ಕೆಲವರು ಅಲ್ಲಿ ಹೋದ ನಂತರದಲ್ಲಿ ಮುಸ್ಕನ್ನ ಹಾಕೊಂಡಿದ್ದಾರೆ ಅನ್ನುವಂಥದ್ದು. ಇನ್ನು ಮಾಜಿ ಶಾಸಕರಾದಂತಹ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಸರ್, ಈಗಾಗಲೇ ನೋಡ್ತಾ ಇದ್ದೀವಿ ಯಾವ ರೀತಿ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಖದೀಮರು, ಅದು ಕೂಡ ಹಾಡ ಹಗಲಲ್ಲೇ ನಡೆದಿದೆ. ಈ ಘಟನೆ ಬಗ್ಗೆ ನೀವೇನ್ ಹೇಳ್ತೀರಾ? ಅದೇ ಈ ಹಾಡಗಳಲ್ಲಿ ಅಂದ್ರೆ ಇದು ಸಂಡೆ ಆ ರೋಡ್ ಬೇರೆ ವಿಪರೀತ ಟ್ರಾಫಿಕ್ ಇರ್ತಾ ಇತ್ತು. ಒಂದೇನಪ್ಪಾ ಅಂತಂದ್ರೆ ಈಗ ಪೊಲೀಸು SP ಅವರು ಇಮಿಡಿಯೇಟ್ ಆಕ್ಷನ್ ಇಳಿದಿದ್ದಾರೆ. ಆದಂತ 1 ಗಂಟೆಲಿ SP ಅವರು ಇಲ್ಲೇ ಇದ್ದಾರೆ, ಪೊಲೀಸ್ ಎಲ್ಲ ಇದ್ದಾರೆ. ಬಟ್ ಏನೇ ಆದ್ರೂ ಕೂಡ ಈ ಇವರು ವೆಲ್ ಪ್ಲಾನ್ಡ್ ಆಗಿ ಮಾಡಿರೋದಂತ ಕಾಣಿಸ್ತಾ ಇದೆ. ನೀವು ಸ್ಥಳದಲ್ಲಿ ಇದ್ದೀರಾ? ಹೌದು, ನಾನು ಇಲ್ಲೇ ಉಳ್ಸೋದು. ಅಲ್ಲ ಇದು ಹೇಳಿ ಸರ್. ಅಲ್ಲ, ಈಗಾಗ್ಲೇನೆ ಈ ಒಂದು ಕಳ್ತನಗಳು ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ತರ ಕಣ್ಣಿಟ್ಕೊಂಡು ದರೋಡೆಗೆಲ್ಲ ಇಳಿಸಿರೋದು ಬಹಳ ನೋವಿನ ಸಂಗತಿ. ಈಗ ಈ ಘಟನೆ ಆಗಿರೋದು ನೋಡಿದ್ರೆ ಯಾಕೆಂದ್ರೆ ನಮ್ಗೆ ಈ ಕ್ಷಣದಲ್ಲಿ ಏನು ರಿಯಾಕ್ಟ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಅದು ಎಲ್ಲಾನು ಏನೋ ಹಿಂದಿ ಭಾಷೆಯಲ್ಲಿ ಮಾತಾಡ್ತಿದ್ರು. 5 ಜನ ಇದ್ರು, 5 ಬೈಕಲ್ಲಿ ಬಂದ್ರು ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಈಗ CCTV ಫುಟೇಜು ಅದೆಲ್ಲ ನೋಡಕ್ಕಾಗ್ಲೇ ಮಾಡ್ತಾ ಇದ್ದಾರೆ. ಒಂದಿಬ್ಬರದೇನೋ ಚಾರೆ ಕಂಡಿಡಿದೀವಿ ಅಂತ ಈಗ ಸರ್ಕಲ್ ಕಶ್ಯಪ್ ಅವ್ರು ಹೇಳ್ತಾ ಇದ್ದಾರೆ. ಪೊಲೀಸ್ ಇಮಿಡಿಯೇಟ್ ಆಕ್ಷನ್ ಬಂದಿದೆ, ಒಂದು ನೆಮ್ಮದಿ. ಆದ್ರೆ ಇದನ್ನ ತಡೆಗಟ್ಟಂತ ಕೆಲಸನೂ ಆಗ್ಬೇಕು. ಓಕೆ ಮಂಜುನಾಥ್ ಅವರೇ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದಕ್ಕಾಗಿ.